ದೇವರ ದಾಸಿಮಯ್ಯ ಅವರು ಉತ್ತಮ ನೀತಿ, ಧರ್ಮ ಮತ್ತು ಜೀವನದ ಮೂಲ ಉದ್ದೇಶವನ್ನ ತಮ್ಮ ವಚನಗಳಲ್ಲಿ ಉಲ್ಲೇಖವನ್ನ ಮಾಡ್ತಾ ನೇಯ್ಗೆ ಕಾಯಕದ ಮೂಲಕವಾಗಿ ಶಿವನನ್ನ ಒಲಿಸಿಕೊಂಡು ಪ್ರಖ್ಯಾತರಾದವರು ಅಂತ ಹೇಳಿ ಶಿರಸ್ತೆದಾರ ಸಿದ್ಧಾರ್ಥ್ ಕಾರಂಜಿ ಹೇಳಿದರು. ಸಿರುಗುಪ್ಪ ನಗರದ ತಾಲೂಕು ಕಚೇರಿಯಲ್ಲಿ ತಾಲೂಕಿನ ಆಡಳಿತ ಹಾಗೂ ವಿವಿಧ ಸಮುದಾಯಗಳ ಒಕ್ಕೂಟದ ವತಿಯಿಂದ ನಡೆದ ದೇವರ ದಾಸಿಮಯ್ಯ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. 176ಕ್ಕೂ ಅಧಿಕ ವಚನಗಳನ್ನು ಬರೆದಿರುವಂತಹ ದಾಸಿಮಯ್ಯ ಅವರ ಅಂಕಿತನಾಮ ರಾಮನಾಥ ಆಗಿದ್ದು, ಸಮಾಜ ಹಿತಚಿಂತನೆಯ ಮಾರ್ಗದಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಆಗಿರುವಂತಹ ಶರಣರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳಿದರು. ನಂತರ ಪದ್ಮಶಾಲಿ, ಸ್ವಕುಲಶಾಲಿ, ಕುರುಹಿನ ಶೆಟ್ಟಿ, ತೊಗಟಿ ವೀರ, ದೇವಾಂಗ ಮತ್ತು ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಬಿ ಸತ್ಯನಾರಾಯಣ ಅವರು ಮಾತನಾಡಿ, ಚೈತ್ರ ಶುದ್ಧ ಪಂಚಮಿಯಂದು ಜನಿಸಿದ ದೇವರ ದಾಸಿಮಯ್ಯ ನೇಯ್ಗೆ ಸಮುದಾಯದ ಆರಾಧ್ಯ ದೇವ ಪುರುಷ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ನೇಯ್ಗೆ ಒಕ್ಕೂಟ ಗೌರವಾಧ್ಯಕ್ಷ ಶಿವಶಂಕರ ರೋಖಡೆ, ಮುಖಂಡರಾದಂಥ ಶ್ರೀರಾಮಲು, ಶರಣಪ್ಪ, ರಮೇಶ್, ಗೋಪಾಲಕೃಷ್ಣ ಸೇರಿದಂತೆ ಇತರರು ಹಾಜರಾಗಿದ್ದರು. ವಿಶ್ವದಲ್ಲಿ ಬಹಳಷ್ಟು ರಾಷ್ಟ್ರಗಳು ಭೌತಿಕವಾಗಿ ಬೆಳೆದರೂ ಭಾರತ ದೇಶ ಭೌತಿಕ ಹಾಗೂ ಆಧ್ಯಾತ್ಮಿಕವಾಗಿ ಬೆಳೆದಂಥ ದೇಶವಾಗಿದ್ದು, ಬಹಳಷ್ಟು ಋಷಿಮುನಿ, ಸೂಫಿ ಸಂತರು, ಶರಣರು ಹಾಗೂ ಸಜ್ಜನರ ಒಂದು ರಾಷ್ಟ್ರವಾಗಿ ಬೆಳೆದಿದ್ದವು. ಅದರಲ್ಲಿ ಇವರ ದೇವರ ದಾಸಿಮಯ್ಯ 11ನೇ ಶತಮಾನದ ಮೊದಲ ವಚನಕಾರರೆಂದು ನಂಬಲಾಗುತ್ತದೆ. ದೇವರ ದಾಸಿಮಯ್ಯನವರು ದೇವರ ಒಂದು ಭಕ್ತಿಯನ್ನು ಆರಂಭಿಸುತ್ತಾ ಮೋಕ್ಷ ಪಡೆಯುವ ನಿಟ್ಟಿನಲ್ಲಿ ಶಿವನ ಒಂದು ತಪಸ್ಸಿನ ಅಗಾಢವಾದ ತಪಸ್ಸಿನ ಮಾಡಿ ಶಿವನನ್ನು ಪ್ರಸನ್ನಗೊಳಿಸಿ ಅವರಿಂದ ಶಿವ ಪ್ರಸನ್ನವಾಗಿ ಶಿವ ಅವರಿಗೆ ವರ ಹೇಳಲು ದೇವರ ದಾಸಿಮಯ್ಯವರು, ನೀನು ನನಗೆ ಒಲಿದು ನನ್ನ ದರ್ಶನವಾದಷ್ಟೇ ನನಗೆ ಬಹಳಷ್ಟು ಪಾವನವಾಗಿರುತ್ತೇನೆ, ಮತ್ತಿನ್ನು ನನಗೆ ವರ ಬೇಡ, ನನಗೆ ಮೋಕ್ಷ ಕೊಡು ಎಂದು ಬೇಡಿದಲ್ಲಿ ಪರಮಾತ್ಮನಾದ ಶಿವನು ದೇವರ ದಾಸಿಮಯ್ಯನಿಗೆ ಹೇಳ್ತಾರೆ, ನೀನು ಮೋಕ್ಷ ಪಡೆಯುವುದಷ್ಟೇ ನಿನ್ನ ಈ ಭೂಮಿಗೆ ಅವತರಿಸಿದ್ದು ಉದ್ದೇಶವಲ್ಲ, ಬಹಳಷ್ಟು ಜನರಿಗೆ ಸಹಾಯವಾಗುವಂತೆ ಆ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡು ಎಲ್ಲರಿಗೆ ಕಾರ್ಯ ಉದ್ಯೋಗವಾಗಿ ಹುದ್ದೆಗೆ ದೇವರ ಒಂದು ಭಕ್ತಿಯನ್ನು ನಂಬಿಸುತ್ತಾ ಬಹಳಷ್ಟು ವಚನಗಳಲ್ಲಿ ನೀತಿ, ನ್ಯಾಯ, ಧರ್ಮ ಹಾಗೂ ಜೀವನದ ಮೂಲ ಉದ್ದೇಶದ ಬಗ್ಗೆ ವಚನದಲ್ಲಿ ಬಹಳಷ್ಟು ನುಡಿಗಳನ್ನು ಅನುಸರಿಸುತ್ತಾ ರಾಮನಾಥ ಎಂಬ ಅಂಕಿತ ನಾಮವನ್ನು ಬಳಸಿಕೊಂಡು ವಚನಗಳನ್ನು ರಚಿಸುತ್ತಾರೆ. ದೇವರ ದಾಸಿಯನ್ನು ದೇವಾಂಗ ಎಂದು ಕರೆಯುತ್ತಾರೆ. ದೇವಾಂಗ ಎಂದರೆ ಪರಮಾತ್ಮನಾದ ಶಿವನ ಹಣೆಯ 3ನೇ ಕಣ್ಣಿನಿಂದ ಅವತರಿಸಿದರ ಎಂದು ನಂಬಿಕೆ ಇದೆ. ದೇವಾಂಗ ಅಂದರೆ ದೇವರ ಒಂದು ಅಂಶ ಎಂದು ಇವರನ್ನು ನಂಬಲಾಗುತ್ತದೆ. ಈ ನಂತರ ನಾವು ಒಂದು ಹೂಡಿಕೆ ಮಾನವ ಜೀವನದಲ್ಲಿ ಅತ್ಯವಶ್ಯಕವಾಗಿರುವುದನ್ನು ಗಮನಿಸಿ ಸರ್ಕಾರ ಮಾನವ ಕುಲಕ್ಕಾಗಿ ಇಂಥವರ ಒಂದು ತ್ಯಾಗ, ನೀತಿ, ನ್ಯಾಯ, ಧರ್ಮ ಹಾಗೂ ಸಂಸಾರವನ್ನು ಸಾಗಿಸಲು ಬೇಕಾದ ಅವಶ್ಯಕಗಳನ್ನು ತೊಡಗಿಸಿಕೊಂಡು ಜೀವನ ಉದ್ಧರಿಸುವ ನಿಟ್ಟಿನಲ್ಲಿ ಜಯಂತಿಗಳನ್ನು ಆಚರಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತದೆ. ಅದರಿಂದ ಎಲ್ಲರೂ ತಮ್ಮ ಬಂದ ಕೇವಲ ಜಯಂತಿಯನ್ನು ಆಚರಿಸುವುದಲ್ಲದೆ ಅವರ ಒಂದು ಧ್ಯೇಯವನ್ನು ತನ್ನ ಜೀವನದಲ್ಲಿ ಅಳಿಸಿಕೊಂಡು ತಮ್ಮ ಹಾಗೂ ತಮ್ಮ ಅಕ್ಕಪಕ್ಕದ ತಮ್ಮ ಓಣೆ ಸಮಾಜದಲ್ಲಿ ಮಕ್ಕಳಲ್ಲಿ ಆ ಒಂದು ನೀತಿಯನ್ನು ಮುರುಳಿಸಿ ಎಲ್ಲ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.